ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಂಪಾದಕ ಯೂಟ್ಯೂಬ್ ಚಾನಲ್. ನಾನು ಸಂಕೇತ್. ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಟಿಕೆಟ್ ಯಾರ ಪಾಲಾಗಲಿದೆ ಅನ್ನೋ ಪ್ರಶ್ನೆ ದಿನದಿಂದ ದಿನಕ್ಕೆ ರೋಚಕವಾಗ್ತಾನೆ ಬರ್ತಿದೆ. ಕಾಂಗ್ರೆಸ್ ಈಗಾಗಲೇ ತನ್ನ ಮೊದಲ ಪಟ್ಟಿಯಲ್ಲೇ ಹಾವೇರಿಯಿಂದ ಆನಂದ ಸ್ವಾಮಿ ಗಡ್ಡದೇವರ ಮಠ ಅವರನ್ನ ಕಣಕ್ಕಿಳಿಸಿದೆ. ಆದರೆ ಬಿಜೆಪಿಯಲ್ಲಿ ಗೊಂದಲ ಮುಂದುವರೆದೇ ಇದೆ. ಕಳೆದ 3 ಸಲ ಸತತವಾಗಿ ಗೆದ್ದು ಸಂಸದರಾಗಿದ್ದ ಬಿಜೆಪಿಯ ಶಿವಕುಮಾರ್ ಉದಾಸಿ ಈ ಸಲ ತಾವು ಚುನಾವಣೆಯಲ್ಲಿ ಸ್ಪರ್ಧಿಸೋದಿಲ್ಲ ಅಂತ ಹೇಳಿದಾಗಿಂದನೂ ಬಿಜೆಪಿಯೊಳಗೆ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ಬೆಳೀತಾನೆ ಇತ್ತು. ಅದರಲ್ಲೆಲ್ಲ ಮಾಜಿ ಮಂತ್ರಿ ಈಶ್ವರಪ್ಪನವರು ತಮ್ಮ ಮಗ ಕಾಂತೇಶ್ನನ್ನ ಹಾವೇರಿಯಿಂದ ಕಣಕ್ಕಿಳಿಸೋಕೆ ವಿಪರೀತ ಉತ್ಸುಕತೆಯನ್ನ ತೋರಿದ್ರು. ಕಾಂತೇಶ್ ಜಿಲ್ಲೆಯ ತುಂಬಾ ಓಡಾಡೋಕ್ಕೂ ಶುರು ಮಾಡ್ಕೊಂಡಿದ್ರು. ಆದ್ರೆ ಈಗ ಲೆಕ್ಕಾಚಾರವೆಲ್ಲ ತಲೆ ಕೆಳಗಾಗುವಂತೆ ಕಾಣ್ತಿದೆ. ಯಾಕಂದ್ರೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಕಾಂತೇಶ್ಗೆ ಟಿಕೆಟ್ ಕೈ ತಪ್ಪಲಿದೆ ಅನ್ನೋ ಸುದ್ದಿ ಈಗ ಎಷ್ಟು ಗೊಂದಲವನ್ನ ಹುಟ್ಟು ಹಾಕಿದೆ ಅಂದ್ರೆ, ಮೊನ್ನೆ ಶಿವರಾತ್ರಿ ಹಿಂದಿನ ದಿನ ಈಶ್ವರಪ್ಪನವರ ಅಭಿಮಾನಿಗಳ ಹಿಂದೆ ಶಿವಮೊಗ್ಗದಲ್ಲಿರೋ ಅವರ ಮನೆಯ ಸುತ್ತ ನಡೆದಿತ್ತು. ಹಾಗೆ ನೋಡಿದ್ರೆ ಕಾಂತೇಶ್ಗೆ ಅಷ್ಟು ಸುಲಭವಾಗಿ ಟಿಕೆಟ್ ಸಿಗೋ ವಾತಾವರಣ ಮೊದಲಿಂದಾನೂ ಇರಲಿಲ್ಲ. ಮಾಜಿ ಸಚಿವ BC ಪಾಟೀಲ್ ಹಾವೇರಿಯಿಂದ ಸ್ಪರ್ಧಿಸೋಕೆ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಅವರು ಈಗಲೂ ಆ ಪ್ರಯತ್ನದಲ್ಲಿದ್ದಾರೆ. ಯಾವಾಗ ಈಶ್ವರಪ್ಪ ತಮ್ಮ ಮಗ ಕಾಂತೇಶ್ನನ್ನ ಹಾವೇರಿಯಲ್ಲಿ ಅಭ್ಯರ್ಥಿಯಾಗಿಸುವ ಸಲುವಾಗಿ ಓಡಾಟ ಶುರುವಿಟ್ಕೊಂಡ್ರು, BC ಪಾಟೀಲ್ ಆಗ್ಲೇ ಈಶ್ವರಪ್ಪನವರ ವಿರುದ್ಧ ಹರಿಹಾಯೋಕೆ ಆರಂಭಿಸಿದ್ರು. ಜಿಲ್ಲೆಯವರಿಗೆ ಯಾರಿಗೆ ಬೇಕಾದ್ರೂ ಟಿಕೆಟ್ ಕೊಡ್ಲಿ, ಅವರ ಗೆಲುವಿಗೆ ಸಹಕರಿಸ್ತೀನಿ, ಆದ್ರೆ ಬೇರೆ ಕಡೆಯಿಂದ ಬಂದವರಿಗೆ ಟಿಕೆಟ್ ಕೊಟ್ರೆ ಸಹಿಸಲ್ಲ ಎಂದಿದ್ರು. ಈಶ್ವರಪ್ಪ ತಮ್ಮ ಮಗನಿಗೋಸ್ಕರ ಇಲ್ಲಿರೋರನ್ನ ಎತ್ತಿಕಟ್ಟಿ ಪಕ್ಷದ ಶಿಸ್ತನ್ನ ಹಾಳು ಮಾಡ್ತಿದ್ದಾರೆ ಅಂತ BC ಪಾಟೀಲ್ ಬಹಿರಂಗವಾಗಿಯೇ ಕಿಡಿಕಾರಿದ್ರು. ಇಷ್ಟು ದಿನ ಕಾಂತೇಶ್ ವರ್ಸಸ್ BC ಪಾಟೀಲ್ ಎನ್ನುವಂತಿದ್ದ ಅಖಾಡದಲ್ಲಿ ಅದ್ಯಾವಾಗ ಬಸವರಾಜ ಬೊಮ್ಮಾಯಿ ಅವರ ಹೆಸರು ತೇಲಿ ಬಂತೋ ಆಗಿನಿಂದ ಅದ್ಯಾಕೋ ಕಾಂತೇಶ್ ಡಲ್ ಆಗಿ ಬಿಟ್ಟಿದ್ದಾರೆ. ಆದ್ರೆ ಬೊಮ್ಮಾಯಿ ಅವರ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಸ್ವತಃ ಅವರಿಗೆ MP ಎಲೆಕ್ಷನ್ ನಲ್ಲಿ ಸ್ಪರ್ಧಿಸೋಕೆ ಇಷ್ಟವಿದ್ದ ಹಾಗೆ ಕಾಣ್ತಿಲ್ಲ. ಹಲವು ಬಾರಿ ಮಾಧ್ಯಮಗಳ ಮುಂದೆನೆ ನಾನು ಟಿಕೆಟ್ ಆಕಾಂಕ್ಷಿ ಅಲ್ಲ ಅನ್ನೋದನ್ನ ಹೇಳಿದ್ದಾರೆ. ಆದ್ರೂ ಅವರ ಹೆಸರು ಮುನ್ನೆಲೆಗೆ ಬಂದಿರೋದ್ರ ಹಿಂದೆ ಬೇರೆಯದ್ದೇ ಲೆಕ್ಕಾಚಾರಗಳು ಇದ್ದಂತಿದೆ. ಏನಿರಬಹುದು ಆ ಲೆಕ್ಕಾಚಾರ? ಈಶ್ವರಪ್ಪನವರ ವಿರುದ್ಧ ಸೇಡು ತೀರಿಸಿಕೊಳ್ಳೋಕೆ ಯಡಿಯೂರಪ್ಪನವರು ತೋಡಿದ ಕೆಡ್ಡಾನ ಇದು. ಈ ಲೆಕ್ಕಾಚಾರದಂತೆ ಹೈಕಮಾಂಡ್ ಅನ್ನ ಒಪ್ಪಿಸೋಕೆ ಯಡಿಯೂರಪ್ಪನವರು ಮುಂದಿಟ್ಟಿರಬಹುದಾದಂತಹ ವಾದವಾದರೂ ಏನಿರಬಹುದು? ಕಳೆದ ವರ್ಷ ನಡೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸೋಕೆ ಈಶ್ವರಪ್ಪ ಉತ್ಸುಕರಾಗಿದ್ರು. ಆದ್ರೆ ದಿಲ್ಲಿ ಹೈಕಮಾಂಡ್ ನಿಮಗಿನ್ನೂ ಟಿಕೆಟ್ ನೀಡೋಕ್ಕಾಗಲ್ಲ ಅಂತ ಹೇಳಿದ್ರಿಂದ ವಿಧೇಯ ವಿದ್ಯಾರ್ಥಿಯಂತೆ ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡಿದ್ರು. ಹಾಗೆ ಘೋಷಿಸುವಾಗ ತಮ್ಮ ಮಗನಿಗಾದ್ರೂ ಟಿಕೆಟ್ ನೀಡುವಂತೆ ಬೇಡಿಕೆ ಇಟ್ಟಿದ್ರು. ಆದ್ರೆ ಹೈಕಮಾಂಡ್ ಅದಕ್ಕೂ ಸೊಪ್ಪು ಹಾಕದೆ ಮುಂದೆ ನೋಡೋಣ ಎಂಬ ಭರವಸೆ ಕೊಟ್ಟಿತ್ತಷ್ಟೆ. ಆ ಭರವಸೆಯನ್ನೇ ಲೋಕಸಭಾ ಟಿಕೆಟ್ ಅಂತ ಭಾವಿಸಿದ್ದ ಈಶ್ವರಪ್ಪನವರು ತನ್ನ ವಿಧೇಯತೆಗೆ ಬದಲಾಗಿ ಪಕ್ಷ ಮಗನಿಗೆ ಟಿಕೆಟ್ ನೀಡಿಯೇ ತೀರುತ್ತೆ ಎಂಬ ಸ್ವಂತ ತೀರ್ಮಾನಕ್ಕೂ ಬಂದಿದ್ರು. ಹಾಗಾಗಿಯೇ BC ಪಾಟೀಲ್ ತರಹದ ಸ್ಥಳೀಯ ನಾಯಕರ ವಿರೋಧವನ್ನು ಲೆಕ್ಕಿಸದೆ ಹಾವೇರಿಯಲ್ಲಿ ತಮ್ಮ ಮಗನನ್ನ ಸ್ಪರ್ಧಿಯಾಗಿಸಲು ಯತ್ನಿಸಿದ್ರು. ಆದ್ರೆ ಈಗ ಹಠಾತ್ ಬೊಮ್ಮಾಯಿಯವರ ಹೆಸರು ಮುನ್ನೆಲೆಗೆ ಬಂದು ಕಾಂತೇಶ್ಗೆ ಟಿಕೆಟ್ ತಪ್ಪುವ ಸಾಧ್ಯತೆಗಳು ಹೆಚ್ಚಾಗಿವೆ. ಯಡಿಯೂರಪ್ಪನವ್ರಿಗೂ ಈಶ್ವರಪ್ಪನವ್ರಿಗೂ ಎಣ್ಣೆ ಸೀಗೆಕಾಯಿ ಅನ್ನೋದು ಮೊದಲಿಂದಲೂ ಗೊತ್ತಿರೋ ವಿಚಾರ. ಯಡಿಯೂರಪ್ಪನವರು ಈ ಹಿಂದೆ ಪಕ್ಷ ಬಿಟ್ಟು ಹೋಗುವಲ್ಲಿ ಈಶ್ವರಪ್ಪನವರ ಪಾತ್ರ ಸಣ್ಣದೇನೂ ಅಲ್ಲ. ಹಾಗೆ ಹೋದ BSY ಮೇಲೆ ಹೀನಾಮಾನ ದಾಳಿ ಮಾಡುವ ಸಣ್ಣ ಅವಕಾಶವನ್ನು ಈಶ್ವರಪ್ಪ ಮಿಸ್ ಮಾಡಿಕೊಳ್ಳಿಲ್ಲ. ವಾಪಸ್ ಪಕ್ಷಕ್ಕೆ ಮರಳಿ ಯಡಿಯೂರಪ್ಪ CM ಆದ ಬಳಿಕವೂ ತಾವು ಪಂಚಾಯತ್ ರಾಜ್ ಸಚಿವರಾಗಿದ್ದಾಗ ತಮ್ಮ ಇಲಾಖೆಯಲ್ಲಿ CM ಹಸ್ತಕ್ಷೇಪ ಮಾಡ್ತಿದ್ದಾರೆ ಅಂತ ಯಡಿಯೂರಪ್ಪನವರ ವಿರುದ್ಧವೇ ರಾಜ್ಯಪಾಲರಿಗೂ ದೂರು ನೀಡಿದ್ದುಂಟು. ಇಷ್ಟೆಲ್ಲ ಕಾಟ ಕೊಟ್ಟ ಈಶ್ವರಪ್ಪನವರ ಕುಟುಂಬ ರಾಜಕಾರಣ ಪೊಗರ್ದಸ್ತಾಗಿ ಬೆಳೆಯೋಕೆ BSY ಬಿಡ್ತಾರ? ತಮ್ಮ ಮಕ್ಕಳಿಗೋಸ್ಕರ ಯಡಿಯೂರಪ್ಪನವರು ತಮ್ಮ ರಾಜಕೀಯ ಜೀವನವನ್ನೇ ತ್ಯಾಗ ಮಾಡಬೇಕಾದಂತಹ ಸಮಯ ಬಂದಾಗ ತಮಗೆ ಅಡ್ಡಿಯಾದಂತೆ ತಮ್ಮ ಮಕ್ಕಳಿಗೂ ಎಲ್ಲಿ ಈಶ್ವರಪ್ಪ ಅಡ್ಡಿಯಾಗ್ತಾರೋ ಅನ್ನೋ ಕಾರಣಕ್ಕೆ ಈಶ್ವರಪ್ಪನವರನ್ನು ರಾಜಕೀಯದಿಂದ ನಿವೃತ್ತಿ ಮಾಡಿಸಬೇಕು ಅನ್ನೋ ಬೇಡಿಕೆಯನ್ನ ಯಡಿಯೂರಪ್ಪನವರೇ ಹೈಕಮಾಂಡ್ ಮುಂದಿಟ್ಟಿದ್ರು ಅನ್ನೋ ಮಾತುಗಳು ಶಿವಮೊಗ್ಗದಲ್ಲಿ ಕೇಳಿ ಬರ್ತಿವೆ. ಬಹುಶಃ ಅದೇ ಕಾರಣಕ್ಕೆ ಅವರ ಮಗ ಕಾಂತೇಶ್ಗೂ ಶಿವಮೊಗ್ಗದಲ್ಲಿ ಬಿಜೆಪಿ ಹೈಕಮಾಂಡ್ ಟಿಕೆಟ್ ಕೊಡ್ಲಿಲ್ಲ ಅನ್ಸುತ್ತೆ. ಇದನ್ನ ಮನಗಂಡೆ ಶಿವಮೊಗ್ಗದ ಉಸಾಬರಿ ಬೇಡ ಅಂತ ಈಶ್ವರಪ್ಪನವರು ಹಾವೇರಿ ಕಡೆ ತಮ್ಮ ಮಗನನ್ನ ಕಳಿಸಿರಬಹುದು. ಅದೇನೇ ಇರಲಿ, ಈಶ್ವರಪ್ಪ ಮತ್ತು BSY ನಡುವೆ ಹಗ್ಗ ಜಗ್ಗಾಟ ಇರೋದಂತೂ ಸತ್ಯ. ತಮ್ಮ ಮಗನನ್ನ ರಾಜ್ಯಾಧ್ಯಕ್ಷನನ್ನಾಗಿ ಮಾಡಿದ್ರು ಅವರ ಭವಿಷ್ಯಕ್ಕೆ ಮುಳ್ಳಾಗೋ ಸಾಧ್ಯತೆ ಇರೋರನ್ನೆಲ್ಲ ಯಡಿಯೂರಪ್ಪನವರು ನಾಜೂಕಾಗೆ ಮಟ್ಟ ಹಾಕ್ತಿರುವಂತೆ ಕಾಣ್ತಾ ಇದೆ. CT ರವಿ, ಬಸನಗೌಡ ಯತ್ನಾಳ್, ಸೋಮಣ್ಣ ಮೊದಲಾದವರು ಎಲ್ಲಾ ವಿಚಾರದಲ್ಲೂ ಹಿನ್ನಡೆ ಅನುಭವಿಸ್ತಾ ಇರೋದು ಇದೇ ಕಾರಣಕ್ಕಿರಬಹುದು. ಆ ಪಟ್ಟಿಯಲ್ಲಿ ಈಶ್ವರಪ್ಪನವರ ಮಗ ಕಾಂತೇಶ್ ಕೂಡ ಇರಬಹುದಾ? ಹಠಾತ್ತನೆ ಬಸವರಾಜ ಬೊಮ್ಮಾಯಿ ಅವರ ಹೆಸರು ತೇಲಿ ಬಂದಿದ್ದನ್ನ ನೋಡಿದ್ರೆ ಇದ್ರೂ ಇರಬಹುದು ಅನ್ಸುತ್ತೆ.
ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಯಾವಾಗ ತಮ್ಮ ಮಗನಿಗೆ ಟಿಕೆಟ್ ಕೈ ತಪ್ಪೋ ಸಾಧ್ಯತೆ ಇದೆ ಅನ್ನೋದು ಈಶ್ವರಪ್ಪನವರಿಗೆ ಮನದಟ್ಟಾಯ್ತು, ಆಗ ಮಗನನ್ನ ಕರೆದುಕೊಂಡು ಅವರು ಯಡಿಯೂರಪ್ಪನವರ ಬಳಿ ದೌಡಾಯಿಸಿದ್ರು. ಭೇಟಿಯಾಗಿ ಹೊರಬರುವಾಗ ಹಾವೇರಿಯಿಂದ ಕಾಂತೇಶ್ಗೆ ಟಿಕೆಟ್ ಕೊಡಿಸಿ ಕ್ಷೇತ್ರದಲ್ಲಿ ಓಡಾಡಿ ಗೆಲ್ಲಿಸ್ಕೊಂಡು ಬರೋದು ನನ್ನ ಜವಾಬ್ದಾರಿ ಅಂತ ಸ್ಪಷ್ಟ ಮಾತುಗಳಲ್ಲಿ ಯಡಿಯೂರಪ್ಪನವ್ರಿಗೆ ತಿಳಿಸಿದ್ದೀನಿ. ಅವರು ಎಂದಿಗೂ ಮಾತಿಗೆ ತಪ್ಪೋರಲ್ಲ, ಬದಲಾಗಿ ಮಾತನ್ನ ಉಳಿಸ್ಕೊಳ್ತಾರೆ. ಹೀಗಾಗಿ ಟಿಕೆಟ್ ತಪ್ಪುತ್ತೆ ಅನ್ನೋ ಮಾತೇ ಇಲ್ಲ ಅಂತ ಈಶ್ವರಪ್ಪನವರು ಹೇಳಿದ್ರು. ಸಮಸ್ಯೆ ಎಲ್ಲಿದೆಯೋ ಅಲ್ಲೇ ಪರಿಹಾರ ಹುಡುಕೋದು ಸಾಮಾನ್ಯವಾದ ವಾಡಿಕೆ. ಮಗನ ಟಿಕೆಟ್ ಖಾತ್ರಿಗಾಗಿ ಈಶ್ವರಪ್ಪನವರು ತಮ್ಮ ಶತ್ರುವಾದ ಯಡಿಯೂರಪ್ಪನವರ ಮನೆ ಬಾಗಿಲನ್ನ ತುಳಿತಾರೆ ಅಂದ್ರೆ ಪರೋಕ್ಷವಾಗಿ ಅವರ ಮಗನಿಗೆ ಟಿಕೆಟ್ ತಪ್ಪಿಸುವ ಹುನ್ನಾರ ಯಡಿಯೂರಪ್ಪನವರಿಂದಲೇ ನಡೀತಿದೆ ಎಂಬುದನ್ನ ಸೂಚಿಸುತ್ತದಲ್ವೇ? ಹಾಗಾದ್ರೆ ಹಾವೇರಿಗೆ ಬೊಮ್ಮಾಯಿಯವರ ಹೆಸರನ್ನ ಯಡಿಯೂರಪ್ಪನವರೇ ಪ್ರಪೋಸ್ ಮಾಡಿದ್ರ? ಹಾಗೆ ನೋಡಿದ್ರೆ ಚುನಾವಣೆಗೆ ಉತ್ಸುಕರಾಗಿರೋ BC ಪಾಟೀಲ್ ಅವರ ಹೆಸರನ್ನ ಅವರು ಮುಂದಿಡಬಹುದಾಗಿತ್ತಲ್ವಾ? ಹಾವೇರಿ ಕ್ಷೇತ್ರ ಹೇಳಿ ಕೇಳಿ ಲಿಂಗಾಯತ ಮತಗಳ ಪ್ರಾಬಲ್ಯವಿರೋ ಕ್ಷೇತ್ರ. ಒಟ್ಟು 6 ಲಕ್ಷಕ್ಕೂ ಹೆಚ್ಚು ಲಿಂಗಾಯತ ಮತಗಳು ಈ ಕ್ಷೇತ್ರದಲ್ಲಿವೆ. ಶಿವಕುಮಾರ್ ಉದಾಸಿ 3 ಸಲ ಗೆದ್ದಿದ್ದಕ್ಕೂ ಈ ಕ್ಯಾಸ್ಟ್ ಕೆಮಿಸ್ಟ್ರಿಯೇ ಮುಖ್ಯ ಕಾರಣ. ಇದನ್ನೇ ದಾಳವಾಗಿ ಉರುಳಿಸಿರೋ BSY ಹಾವೇರಿಯಲ್ಲಿ ಗೆಲ್ಲಬೇಕು ಅಂದ್ರೆ ಲಿಂಗಾಯತ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಬೇಕು ಅಂತ ಹೈಕಮಾಂಡ್ಗೆ ಶಿಫಾರಸು ಮಾಡಿರೋ ಸಾಧ್ಯತೆ ಉಂಟು. ಹಾಗೆ ಮಾಡುವಾಗ BC ಪಾಟೀಲ್ ಅವರ ಹೆಸರನ್ನೇ ಶಿಫಾರಸು ಮಾಡಬಹುದಿತ್ತು. ಯಾಕಂದ್ರೆ ಪಾಟೀಲ್ ಮೊದಲಿಂದಾನು ಅಂದ್ರೆ ಕಾಂಗ್ರೆಸ್ನಲ್ಲಿ ಇದ್ದಾಗ್ಲಿಂದಾನು ಯಡಿಯೂರಪ್ಪನವರ ಪ್ರಭಾವದಲ್ಲೇ ಗುರುತಿಸಿಕೊಂಡವರು. ಒಂದೊಮ್ಮೆ BC ಪಾಟೀಲ್ ಅವರ ಹೆಸರನ್ನ ಪ್ರಪೋಸ್ ಮಾಡಿದ್ದಿದ್ರೆ ಕಾಂತೇಶ್ ಎದುರಿಗೆ BC ಪಾಟೀಲ್ ಹೆಸರು ಹೈಕಮಾಂಡ್ ಅನ್ನ ಇನ್ಫ್ಲೂಯೆನ್ಸ್ ಮಾಡ್ತಾ ಇರಲಿಲ್ಲ. ಎಷ್ಟೇ ಆಗಲಿ ಪಾಟೀಲ್ ಬೇರೆ ಪಕ್ಷದಿಂದ ವಲಸೆ ಬಂದವರು. ಹಾಗಾಗಿ ಮಾಜಿ CM ಬೊಮ್ಮಾಯಿಯವರ ಹೆಸರನ್ನೇ BSY ಪ್ರಪೋಸ್ ಮಾಡಿದ್ದಾರೆ ಎನ್ನಲಾಗ್ತಿದೆ. ಬೊಮ್ಮಾಯಿ ಎದುರಿಗೆ ಕಾಂತೇಶ್ ಹೆಸರಾಗ್ಲಿ, ಈಶ್ವರಪ್ಪನವರ ಪ್ರಭಾವವಾಗ್ಲಿ, ಜಾತಿಯ ಮತಗಳಾಗ್ಲಿ ವರ್ಕೌಟ್ ಆಗೋದಿಲ್ಲ. ಇಲ್ಲದೆ ಹೋದ್ರೆ ಚುನಾವಣೆಗೆ ಸ್ಪರ್ಧಿಸುವ ಬಗ್ಗೆ ಯಾವ ಉತ್ಸಾಹವೂ ಇಲ್ಲದೆ ಇರುವಂತಹ ಬೊಮ್ಮಾಯಿಯವರ ಹೆಸರು ಅದು ಹೇಗೆ ತಾನೇ ಮುನ್ನೆಲೆಗೆ ಬರೋಕೆ ಸಾಧ್ಯ? ಶಿವಮೊಗ್ಗದಲ್ಲಿ ತಮ್ಮ ಮಗ ರಾಘವೇಂದ್ರ ಗೆಲ್ಲೋಕೆ ಈಶ್ವರಪ್ಪನವರ ಸಹಕಾರ ಅನ್ನೋಬೇಕು. ಹಾಗಾಗಿ ಮನೆಗೆ ಬಂದಾಗ ಅಪ್ಪ ಮಗನಿಗೆ ಟಿಕೆಟ್ ಕೊಡಿಸಿ ಗೆಲ್ಲಿಸುವ ಖಾತ್ರಿ ಕೊಟ್ಟು ಕಳಿಸಿರಬಹುದಷ್ಟೇ. ಆದರೆ ಒಳಗಿಂದೊಳಗೆ ಯಡಿಯೂರಪ್ಪನವರು ಉರುಳಿಸಿದ್ದ ದಾಳಕ್ಕೆ ಕಾಂತೇಶ್ ಅವರಿಗೆ ಟಿಕೆಟ್ ಸಿಗೋ ಸಾಧ್ಯತೆ ಕಡಿಮೆ ಆಗ್ತಾ ಬರ್ತಿದೆ. ಯಾರಿಗ್ ಗೊತ್ತು, ಬೊಮ್ಮಾಯಿಯವರ ಹೆಸರನ್ನ ಬಳಸಿ ಟಿಕೆಟ್ ಕುರಿತು ಗೊಂದಲ ಹುಟ್ಟಿಸಿ ಕೊನೆ ಕ್ಷಣದಲ್ಲಿ ಇಬ್ಬರಿಗೂ ಅಲ್ಲ ಮೂರನೇದವರಿಗೆ ಅನ್ನೋ ಫಾರ್ಮುಲಾದಡಿ BC ಪಾಟೀಲ್ರಿಗೆ ಟಿಕೆಟ್ ಸಿಕ್ಕರೂ ಅಚ್ಚರಿ ಇಲ್ಲ. ಒಟ್ನಲ್ಲಿ ಹಾವೇರಿ ಟಿಕೆಟ್ ಕದನ ಹಳೆ ಕಲಿಗಳ ತೆರೆಮರೆಯ ಕಾಳಗಕ್ಕೆ ಸಾಕ್ಷಿಯಾಗಿರುವುದಂತೂ ಸತ್ಯ.